ಸಾಕಾಗೈತಿ ಕಾಂಬಿನೇಷನ್. ನೋಡಿದೆ ಚಿಕನ್ ಡ್ರೈ ಒಳಗೂ ಲೆಗ್ ಪೀಸ್ ಬಂದೈತಿ. ಚಿಕನ್ ಕೊಲ್ಲಾಪುರನ ಹೇಳಿದ್ದು. ಚಿಕನ್ ಕೊಲ್ಲಾಪುರ ಒಳಗೂ ಲೆಗ್ ಪೀಸ್ ಬಂದೈತಿ. ಚಿಕನ್ ಡ್ರೈ ಒಳಗೂ ಲೆಗ್ ಪೀಸ್ ಬಂದೈತಿ. ಡಿಸ್ಪ್ಲೇ ಥರ ಹೋಗ್ಯಾರ, ನೋಡೋಣ ಅಂತ ಕ್ವಾಲಿಟಿ ಹೆಂಗೈತಿ ಅಂತ ನೋಡೋಣ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಕಳೆದ ವಿಡಿಯೋದಾಗ ನಿಮ್ಗೆ ಒಂದು ಹೇಳ್ತೀರಂತೆ ಅಂದ್ರೇನು, ನಾನೊಂದು ಮೊಬೈಲ್ ಸ್ಕ್ರೀನ ಹೊಡೆದಿತ್ತಲ್ಲ, ಸೊ ಅದನ್ನು ರಿಪ್ಲೇಸ್ ಮಾಡ್ಸೋಕೆ ಹೋಗಿದ್ದೆ. ಅವತ್ತು ರಿಪ್ಲೇಸ್ ಮಾಡ್ಸೋಕೆ ಆಗಲಿಲ್ಲ. ಏನಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ಇವಾಗ ಹೇಳ್ತೀನಿ ಕೇಳ್ರಿ. ರವಿವಾರ ದಿನ ಹೋಗಿದ್ದೆ ನಾನು. ಆ ರವಿವಾರ ದಿನ ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ಬಂದಿತ್ತು, ಬಟ್ ಅದು ಓಪನ್ ಇರುತ್ತಾ ಅಂತ ನಮ್ಮ ಫ್ರೆಂಡ್ ಹೇಳಿದೆ. ಯಾಕಂದ್ರೆ ಅವನ್ನ ರೆಕಮೆಂಡ್ ಮಾಡಿದ್ದೆ, ಅವ್ನು ಚಲೋ ಆಗ್ತಾನೆ, ಚಲೋ ರಿಪೇರಿ ಮಾಡ್ತಾನೆ ಮೊಬೈಲ್ ಅಂತ ಹೇಳಿದ್ದ. ಸೊ ಅದ್ರ ಸಂಬಂಧ ಒಂದು ಮಾತು ಕೇಳೋ ಅವಂಗೆ, ಮತ್ತು ಅವ ಇರ್ತಾನೆ ಇಲ್ಲೋ ಅಂತ ಕೇಳಿದ್ದೆ. ಇರ್ತಾನಾಳ ಮರ ನೀವು ಹೋಗ್ಬಾ ಅಂತಂದವ. ಸೊ ಅವ್ನು ಧೈರ್ಯದ ಮ್ಯಾಗ ಹೋದೆ, ಬಟ್ ಅವ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಇರ್ತಾನಂತವ ಯೂಶ್ವಲಿ, ಬಟ್ ಅವತ್ತೇನೋ ಫಂಕ್ಷನ್ ಐತಂತ ಅವ್ರ ಮನ್ಯಾಗ, ಅದಕ್ಕೆ ಅವ ಅವತ್ತು ರಜಾ ಇದ್ದ, ಹೋಗಿದ್ದ. ಸೊ ಅದಕ್ಕೆ ಅವತ್ತು ಇದು ಮಾಡೋಕ್ಕಾಗಲಿಲ್ಲ, ಏನೋ ಸ್ಕ್ರೀನ್ ರಿಪ್ಲೇಸ್ ಮಾಡ್ಸೋಕ್ಕಾಗಲಿಲ್ಲ. ಬೇರೆ ಶಾಪ್ಗೂ ಕೇಳಿದೆ, ಬಟ್ ಇವ ಹೇಳೋ ರೇಟಿಗೂ ಅವ್ರು ಹೇಳೋ ರೇಟಿಗೂ ಭಾಳ ವ್ಯತ್ಯಾಸ ಆಯ್ತು. ಬ್ಯಾಡ ಬಿಡು, ಅವ್ನ ಕಡೆ ಮಾಡ್ಸೋಣ, ಸುಮ್ಮ ಚಲೋ ಮಾಡ್ತಾನಂತ ಹೇಳ್ತಾರೆ. ಸೊ ಬೆಸ್ಟ್ ಅವ್ನ ಕಡೆ ಮಾಡ್ಸೋಣ ಅಂತೇಳಿ ಸುಮ್ಮ ಬಿಟ್ಟೆ. ಹಂಗೆ ಬಂದೆ ವಾಪಸ್. ನೀವು ನೋಡಿರ್ತೀರ ಕಳೆದ ಬ್ಲಾಗ್ನ ನೀವು ನೋಡೇ ಇರ್ತೀರಿ. ನಾವು ಮಾಡಿಸ್ಲಿಲ್ಲ, ಬಟ್ ಇನ್ನೂ ಸ್ವಲ್ಪ ಬೇರೆ ಪರ್ಚೇಸ್ ಇದ್ದು, ಸೊ ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಇವತ್ತು ಕನ್ಫರ್ಮ್ ಮಾಡಿಕೊಂಡು ಹೊಂಟೇನಿ, ಇವತ್ತು ಅದು ಇರ್ತಾನಂತ. ಸೊ ಇವತ್ತು ಫೈನಲಿ ಗ್ಲಾಸ್ ರಿಪ್ಲೇಸ್ ಮಾಡ್ಸೋಣಂತ. ಫೋನಿಂದ ನನಗೂ ಆ ಸ್ಕ್ರೀನ್ ನೋಡಿ ನನಗೆ ಕಣ್ಣ ಹೋಗ್ಬಿಟ್ಟವು. ಯಾಕಂದ್ರೆ ಒಂದು ಕಡೆ ಫುಲ್ ವೈಟ್ ಬಂದ್ಬಿಟ್ಟೈತು ಪಟ್ಟಿ. ಸೊ ಅದಕ್ಕೆ ಅಲ್ಲಿ ಬೆಳಕು ಜಾಸ್ತಿ ಬರುತ್ತೆ, ಸಂಬಂಧ ಯೂಸ್ ಮಾಡೋಕೆ ಅಷ್ಟು ಕಂಫರ್ಟ್ ಆಗಲ್ತ. ಸೊ ಸಂಬಂಧ ರಿಪ್ಲೇಸ್ ಮಾಡಿಸ್ಬೇಕು. ಕಂಪ್ನಿದು ಸಿಗ್ಬೇಕಂತಂದ್ರೆ 8,000 - 9,000 ರೂಪಾಯಿ ಆಗತ್ತಂತ ಒರಿಜಿನಲ್ ಡಿಸ್ಪ್ಲೇ. ಬಟ್ ಒರಿಜಿನಲ್ ಡಿಸ್ಪ್ಲೇ ಹಾಕ್ಸು ಅಷ್ಟು ಇವಾಗ ಸದ್ಯಕ್ಕಿಲ್ಲ. ಫಸ್ಟ್ ಕಾಪಿ ಹಾಕ್ಸೋಣ ಅಂತ. ನೆಕ್ಸ್ಟ್ ಇವಾಗ ಫೋನ್ ಚೇಂಜ್ ಮಾಡ್ಬೇಕಂದು ಐತೆ ನನಗೆ. ಸದ್ಯದ್ರಾಗ ಫೋನ್ ಒಂದು ಚೇಂಜ್ ಮಾಡೋಣ ಅಂತ ಇವಾಗ ಅನ್ಕತನ. ಫಸ್ಟ್ ಕಾಪಿನ ಹಾಕ್ಸೋಣ, ದೆನ್ ನೆಕ್ಸ್ಟ್ ನೋಡೋಣಂತ. ಹೊಸ ಫೋನಿಗೆ ಅಪ್ಗ್ರೇಡ್ ಆಗೋಣಂತ. ಸೊ ಬರ್ರಿ ಇವಾಗ ಹೋಗೋಣಂತ. ಪ್ರತಿ ವ್ಲಾಗ್ನೂ ಬರೀ ಇದು ಹೇಳೋದಾಗೈತಿ, ಬರೀ ಅಲ್ಲೇ ಹೋಗೋದಾಗೈತಿ. ಬಟ್ ಇವಾಗ ಇನ್ನೂ ಡಿಫ್ರೆಂಟಾಗಿ ಮಾಡೋವಂಥ ಪ್ರಯತ್ನ ಮಾಡೋಣಂತ ಈ ವ್ಲಾಗ್ನಾಗ. ಓಕೆ, ಕಡೆತನ ಇರ್ರಿ. ಬರ್ರಿ ಫಸ್ಟ್ ನಾಷ್ಟ ಮಾಡೋಣಂತ. ನಾಷ್ಟ ಮಾಡಲಂದ್ರೆ ಕೆಲಸ ಆಗಂಗಿಲ್ಲ. ಸೊ ಫಸ್ಟ್ ನಾನು ನಾಷ್ಟ ಮಾಡ್ಕೊಂಡು ಹೋಗೋಣಂತ. ನೋಡ್ರಿ, ನಾಷ್ಟಕ್ಕೆ ಪುರಿ ಮಟ್ರ, ಬೆಟಿಗರಿ ಚಟ್ನಿ, ಕೊಬ್ಬರಿ ಚಟ್ನಿ, ಸಾಕಾಗೈತಿ ಕಾಂಬಿನೇಷನ್. ಬರ್ರಿ ಇವಾಗ ನಾಷ್ಟ ಮಾಡೋಣಂತ. ಜಸ್ಟ್ ಇವಾಗ ಬಾಗಲಕೋಟೆ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಬ್ರದರ್ ಅದು ಏನೋ ಪ್ಲ್ಯಾನ್ ಬ್ಲೂ ಪ್ರಿಂಟ್ ಇತ್ತು ಅಂತ ಕೊಡಕ್ಕೆ ಬಂದಿತ್ತು. ಸೊ ಕೊಟ್ಟು ಇವಾಗ ಊಟ ಮಾಡ್ಕೊಂಡು ಹೋಗೋಣ. ಟೈಮ್ ಒಂದು ಆಗೈತಿ. ಸೊ ನಾಗರಾಣಿ ಹೋಗೋಣ. ಇಲ್ಲಿ ಭಾಳ ಫೇಮಸ್ ಇತ್ತು ಬಾಗಲಕೋಟೆಗೆ. ಬರ್ರಿ ಹೋಗೋಣ. ಸೊ ಇಲ್ಲಿ ನಾಗರಾಣಿ ಹತ್ರ ಬಂದು ಭಾಳ ಫೇಮಸ್ ಹೋಟೆಲ್. ಬರ್ರಿ ಒಳಗೆ ಹೋಗಿ ಟೇಸ್ಟ್ ಮಾಡೋಣಂತ. ಸ್ಟಾರ್ಟರ್ಗೆ ನಾವು ತರಿಸೀವಿ ಡ್ರೈ ಚಿಕನ್ನ. ಇಲ್ಲಿ ಜನ ಭಾಳ ಅನ್ನ ಆರ್ಡ್ರ್ ಮಾಡತ್ತಿದ್ರು. ಸೊ ಅದಕ್ಕೆ ನಾವು ಒಂದು ಸ್ಟಾರ್ಟರ್ಗೆ ಇದನ್ನ ಆರ್ಡ್ರ್ ಮಾಡಿದ್ವಿ. ನೋಡ್ತಿರ್ಬೋದು ಪೀಸಸ್ ಎಷ್ಟು ದೊಡ್ಡದು ಅಂತೇಳಿ. ಫುಲ್ ರೆಡ್ ಕಲರ್ ಇತ್ತು, ನೋಡೋಕ್ಕಂತೂ ಸಾಕಾಗಿತ್ತು. ಬರ್ರಿ ಟೇಸ್ಟ್ ಮಾಡೋಣಂತ. ಟೇಸ್ಟ್ ಮಾಡಿ ಯಾವ ರೀತಿ ಅಂತ ಹೇಳ್ತೀನಿ. ನಮ್ಮ ಲಕ್ ನೋಡಿದೆ, ಚಿಕನ್ ಡ್ರೈ ಒಳಗೂ ಲೆಗ್ ಪೀಸ್ ಬಂದೈತಿ. ಚಿಕನ್ ಕೊಲ್ಲಾಪುರನ ಹೇಳಿದ್ದು. ಚಿಕನ್ ಕೊಲ್ಲಾಪುರ ಒಳಗೂ ಲೆಗ್ ಪೀಸ್ ಬಂದೈತಿ. ಚಿಕನ್ ಡ್ರೈ ಒಳಗೂ ಲೆಗ್ ಪೀಸ್ ಬಂದೈತಿ. ನೋಡಿದ್ರೆ ಹೌದಾ, ಚಿಕನ್ ಡ್ರೈ ಅಂತೂ ಸಖತ್ತಾಗೈತಿ. ಚಿಕನ್ ಕೊಲ್ಲಾಪುರಿ ಒಂದು ಟೇಸ್ಟ್ ಮಾಡ್ಬೇಕು ಇವಾಗ. ಡ್ರೈ ಚಿಕನ್ನು ಸಖತ್ತಾಗಿತ್ತು, ಮತ್ತು ಕೊಲ್ಲಾಪುರಿನೂ ಮಸ್ತಾಗಿತ್ತು. ಮೈಲ್ಡ್ ಆಗಿತ್ತು ಖಾರ. ನಾವು ಜಾಸ್ತಿ ಹಾಕ್ಸ್ಕೊಂಡಿರಲಿಲ್ಲ. ನಮ್ಮ ಇವ್ರು ಏನು ತರಿಸಿದ್ರು, ಕೀಮಾ ತರಿಸಿದ್ರು. ಸೊ ಅದು ಕೂಡ ಚೆನ್ನಾಗಿತ್ತು. ಓವರಾಲ್ ಆಗಿ ಎಲ್ಲ ಮಸ್ತಾಗಿತ್ತು. ಲಾಸ್ಟ್ಗೆ ಕುಷ್ಕ ತರಿಸಿದ್ವಿ. ಕುಷ್ಕ ಅಂತೂ ಸಖತ್ತಾಗಿತ್ತು. ಮತ್ತು ಇಲ್ಲಿ ಎಗ್ ರೈಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರಂತ. ಸೊ ಎಗ್ ರೈಸು ಟ್ರೈ ಮಾಡಿರಿ. ನೋಡಿರಿ, ಬಾಗಲಕೋಟೆ ಒಳಗೆ ಮಸ್ತಾಗಿ ಡಾಮಿನೋಸ್ ಆಗೈತಿ. ಜಸ್ಟ್ ಇವಾಗ ನಗರಿನೊಳಗೆ ಊಟ ಮುಗಿಸಿ ಬಂದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯೂನಿಕ್ ಟೇಸ್ಟ್, ಅಂದ್ರೆ ಯೂನಿಕ್ ಮಸಾಲೆ ಅವ್ರದ್ದು. ಪ್ರತಿ ಡಿಶ್ಶೂ ಒಂಥರ ಅನ್ಎಕ್ಸ್ಪ್ಲೇನೇಬಲ್. ನೀವು ಹೋಗಿ ಟೇಸ್ಟ್ ಮಾಡ್ಬೇಕು ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಎಲ್ಲನೂ ಚೆನ್ನಾಗಿತ್ತು. ಪ್ರೈಸು ನಾಮಿನಲ್ ಆಗೈತಿ. ಆ್ಯಂಡ್ ಏನೈತೆ ನೋಡ್ರಿ, ಒಂದು ತರಿಸಿ ಒಬ್ರಿಗೆ ತಿನ್ನೋಕ್ಕಾಗಿಲ್ಲ, ಇಬ್ಬರು ತಿನ್ಬೋದು. ಅಂದ್ರೆ ಕ್ವಾಂಟಿಟಿ ತುಂಬ ಜಾಸ್ತಿ ಕೊಡ್ತಾರೆ ಅವ್ರು. ಸೊ ಒಂದು ತರಿಸಿ ಇಬ್ಬರು ಆರಾಮ್ ತಿನ್ಬೋದು. ಸೊ ನೀವೇನಾರ ಇಲ್ಲಿ ಬಂದಾಗ ಟೇಸ್ಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಇಲ್ಲಿ ಮೊಬೈಲ್ ಶಾಪ್ ಹತ್ರ ಬಂದೀವಿ, ಮೊಬೈಲ್ ರಿಪೇರಿ ಕೊಡಕ್ಕಂತೇಳಿ. ಇಲ್ಲೇ ಹೊರ ಹೋಗ್ಯಾರ. ಸೊ ಬಂದ ತಕ್ಷಣ ಫೋನ್ ರಿಪೇರಿ ಕೊಡ್ತೀನಿ. ಇಲ್ಲಿ ನೋಡ್ರಿ, ಫೋನ್ ಹಾಲತ್ ಯಾವ ರೀತಿ ಆಗೈತೆ ಅಂತೇಳಿ. ಫುಲ್ ವೈಟ್ ಈ ಥರ ಪಟ್ಟಿ ಬಂದ್ಬಿಟ್ಟೈತಿ. ನೈಟ್ ಫೋನ್ ಯೂಸ್ ಮಾಡೋಕೆ ಫುಲ್ ಕಣ್ಣು ನೋವು ಆಕೈತಿ. ಸೊ ಯಾಕಂದ್ರೆ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವಾಗ ಡಿಸ್ಪ್ಲೇ ಚೇಂಜ್ ಮಾಡ್ಸಕ್ಕೆ ಬಂದೇನೆ. ಡಿಸ್ಪ್ಲೇ ನೋಡ್ಬೋದು, ತಗೋದಾರ ಡಿಸ್ಪ್ಲೇ ತರಕ್ಕೆ ಹೋಗ್ಯಾರ. ಇಲ್ಲೇ ಹೋಲ್ಸೇಲ್ ಅಂಗಡಿ ಐತಿ. ಸೊ ಡಿಸ್ಪ್ಲೇ ತರಕ್ಕೆ ಹೋಗ್ಯಾರ. ಇವಾಗ ಡಿಸ್ಪ್ಲೇ ಚೇಂಜ್ ಮಾಡಿಸ್ಬೇಕು. ಇವಾಗ ಫೋನು ತೊಗೊಂಡೋಗ್ಯಾರ. ಸೊ
ಬರಲಿ ಇವಾಗ ಡಿಸ್ಪ್ಲೇ ಥರ ಹೋಗ್ಯಾರ. ಸೊ ನೋಡೋಣ ಅಂತ ಕ್ವಾಲಿಟಿ ಹೆಂಗೈತಿ ಅಂತ ನೋಡೋಣ ಅಂತ. ಫೈನಲಿ ಡಿಸ್ಪ್ಲೇ ಚೇಂಜ್ ಮಾಡಿಸಿದೆ. ಸೊ ನೋಡ್ತಿರ್ಬೋದು ರಬ್ಬರೆಲ್ಲ ಹಾಕತ್ತಾರ, ಅಂದ್ರೆ ಗ್ಲೂ ಎಲ್ಲ ಹಾಕಿರ್ತಾರಲ್ಲ ಅದು ಟೈಟಾಗಿ ಅಂಟ್ಕೊಳ್ಳಿ ಅನ್ನೋ ಸಂಬಂಧ ರಬ್ಬರೆಲ್ಲ ಹಾಕತ್ತಾರ. ಸೊ ಇದು ಸದ್ಯಕ್ಕಂತೂ ಟೆಂಪರ್ ಗ್ಲಾಸ್ ಹಾಕೋಕ್ಕಾಗಲ್ಲ, ಯಾಕಂದ್ರೆ 4 hours ಅದು ಅಂಟ್ಕೋಬೇಕು, ಅದಾದಮೇಲೆ ಟೆಂಪರ್ ಗ್ಲಾಸ್ ಹಾಕ್ಬೋದು. ಸೊ ಫೈನಲಿ ಡಿಸ್ಪ್ಲೇ ಚೇಂಜ್ ಆಯ್ತು ನೋಡ್ತಿರ್ಬೋದು. ಇದನ್ನ ಇವತ್ತು ಉಚ್ಬಿಡ ಅಂತ ಹೇಳ್ಯಾರ ರಬ್ಬರ್, ನಾಳೆಗೆ ಉಚ್ಚ ಅಂತ ಹೇಳ್ಯಾರ. ಸೊ ಇದು ಅಂದ್ರೆ ಸೆಟ್ ಆಗ್ಬೇಕಲ್ಲ, ಇದೆಲ್ಲ ಗ್ಲೂ ಹಚ್ಚಿರ್ತಾರೆ ಒಳಗೆ. ಅಫೋರ್ಡಬಲ್ ಪ್ರೈಸ್ನಾಗ ಮಾಡಿದ್ರೆ ಬೇರೆಯವರೆಲ್ಲ ಹೆಚ್ಚು ಕಮ್ಮಿ ಒಂದು 3,000, 4,000, 5,000 ಈ ಥರ ಹೇಳ್ತಾ ಇದ್ರು. ಬಟ್ ಇವರು ಸ್ವಲ್ಪ ಕಮ್ಮಿ ಬಜೆಟ್ ಒಳಗಡೆ ಚಲೋದ ಡಿಸ್ಪ್ಲೇನ ಹಾಕ್ಬಿಟ್ರೆ ಸಾಕಿದೆ ಅನ್ಕತನ ನಡೆಯೋದೈತಿ. ದೆನ್ ಮುಂದೆ ನೋಡೋಂಥ ಅಪ್ಗ್ರೇಡ್ ಮಾಡೋಣಂತ. ನೋಡೋಣ ಐಫೋನ್ಗೆ ಸ್ವಿಚ್ ಆಗ್ಬೇಕಂತ ಐತಿ. ನೋಡೋಣ ಐಫೋನ್ ಯಾವ್ದು ತೊಗೊತೀನಿ ಅನ್ನೋದನ್ನ ಹೇಳ್ತೀನಿ ನಿಮಗೆ. ಸೊ ಮತ್ತೆ ಡಿಮಾರ್ಟಿಗೆ ಬಂದಿದ್ವಿ. ಮೊನ್ನೆ ಬರೀ 500 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ದೆ, ಬಟ್ ಇವತ್ತು 2,500 - 3,000 ರೂಪಾಯಿ ಪರ್ಚೇಸ್ ಮಾಡೈತಿ. ನೋಡ್ತಿರ್ಬೋದ ಇಲ್ಲಿ ಕಟನ್ಸ್ ಅದಾವೆ, ಬಟ್ ಇವ್ರು ಪರ್ಚೇಸ್ ಮಾಡ್ಯಾರ, ಇವ್ರ ಮನೆ ಬೇಕಂತೇಳಿ. ನಾನು ಮನೆಗೆ ಗ್ರೋಸರೀಸ್ ಆರ್ಡರ್ ಮಾಡಿಲ್ಲ, ಪರ್ಚೇಸ್ ಮಾಡೀನಿ. ಸೊ ಬರ್ರಿ ಇವಾಗ ಮನೆಗೆ ಹೋಗಿ ತೋರಿಸಿದಂತೆ ಏನೇನು ತೊಗೊಂಡು ಅನ್ನೋದನ್ನ ಒಂದೊಂದು